ವೆಲ್ಕಮ್ ಬ್ಯಾಕ್ ಟು ಡೇ 3 ಇನ್ ವೈನಾಡ್. ಸಂಜೆ ಮೇಲೆ ಇವ್ರದೇ ಪ್ರಾಪರ್ಟಿ ವಿಸಿಟ್‌ಗೆ ಅಂತ ಹೊರಟ್ವಿ. ದಟ್ಟ ಕಾಡು 5 ಟು 6 ಕಿಲೋಮೀಟರ್ಸ್ ಇದೆ. ಬರೀ ಜೀಪಲ್ಲಿ ಹೋಗೋದಕ್ಕೆ ಮಾತ್ರ ಸಾಧ್ಯ. ದಿಸ್ ವಾಸ್ ಬ್ರೆತ್ ಟೇಕಿಂಗ್. ಎಷ್ಟು ಫೋಟೋ, ಎಷ್ಟು ವಿಡಿಯೋ ತಗೊಂಡ್ರು ಸ್ಯಾಟಿಸ್ಫೈಯೇ ಇಲ್ಲ. ಮೇಲ್ ಹೋಗ್ತಾ ಹೋಗ್ತಾ ಊಟಿ ಫೀಲ್ ಇದೆ. ವೆದರ್ ಅಂತೂ ತುಂಬಾನೇ ಚಿಲ್ ಆಗಿತ್ತು. ಇವ್ರದೇ ಆದಂತ ಒಂದು ಜಂಗಲ್ ರೆಸಾರ್ಟ್ ಅಂತ ಇದೆ. ಸೊ ನೀವೇನಾದ್ರೂ ಜಂಗಲ್ ಅಲ್ಲಿ ಸ್ಟೇ ಆಗ್ಬೇಕು ಅಂದ್ರೆ ದಿ ಹೈಲಿ ರೆಕಮೆಂಡ್ ದಿಸ್ ಜಂಗಲ್ ರೆಸಾರ್ಟ್. ಈ ಜಾಗ ನೋಡ್ತಾ ಇದ್ರೇನೆ ನಂಗೆ ತುಂಬಾ ಖುಷಿ ಆಗ್ತಾ ಇತ್ತು. ಇಲ್ಲೊಂದು ವ್ಯೂ ಪಾಯಿಂಟ್ ಇದೆ. ಅದನ್ನು ನೋಡ್ಕೊಂಡು ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಬ್ಯಾಕ್ ಟು ಎಸ್ಟೇಟ್. ಅಲ್ಲಿಂದ ವಾಪಸ್ ಬರೋದಕ್ಕೆ ಮನ್ಸಾಗಿಲ್ಲ. ಎನಿವೇ ಇಲ್ಲಿ ಸ್ಪೈಸಸ್ ಎಲ್ಲ ತುಂಬಾ ಚೆನ್ನಾಗಿ ಸಿಗುತ್ತೆ, ಫಸ್ಟ್ ಕ್ವಾಲಿಟಿದು. ಸ್ವಲ್ಪ ತಗೊಂಡು ಬೆಳಗಿನ ಜಾವ 5 ಗಂಟೆಗೆ ಬೆಂಗಳೂರು ಕಡೆ ಹೊರಟ್ವಿ. ಬೆಳಗ್ಗೆ ಚಳಿಗೆ ಒಂದು ಕಾಫಿ ಟೀ ಬ್ರೇಕ್ ನ ತಗೊಂಡ್ವಿ. ಇದೇನೋ ಬೋಂಡಾ ತರ ಇತ್ತು, ತಗೊಂಡ್ರೆ ಬನ್ಸ್ ತರ ಟೇಸ್ಟ್ ಇತ್ತು, ತುಂಬಾನೇ ಚೆನ್ನಾಗಿತ್ತು. ಈ ಮೋಡ ನೋಡ್ತಾ ಇದ್ರೆ ಈ ಜಾಗ ಈ ವೇಳೆ ಸಿಗೋದುಂಟೆ ಆಮೇಲೆ ಅನ್ನೋ ಅಷ್ಟರೊಳಗೆ ಗುಂಡ್ಲುಪೇಟೆ ರೀಚ್ ಆಗ್ಬಿಟ್ವಿ. ಇಲ್ಲಿ ಸೂರ್ಯಕಾಂತಿ ಫೇಮಸ್. ಫೋಟೋ ಶೂಟ್ ಮುಗಿಸ್ಕೊಂಡು ನಾ ಹೋಗಿದ್ದೆ ವರ್ಲ್ಡ್ ಆಫ್ ಮೈಸೂರು ಪಾಕ್ಗೆ. ಹೇಗ್ ಮಾಡೋದು ತಯಾರಿ ನೋಡ್ಕೊಂಡು ಎಲ್ಲದನ್ನು ಟೇಸ್ಟ್ ಮಾಡ್ಕೊಂಡು ಸ್ವಲ್ಪ ಮನೆಗೆ ತಗೊಂಡಿದ್ದು ಡೈರೆಕ್ಟ್ ಒರಿಜಿನಲ್ ಮೈಲಾರಿಗೆ ಹೋದ್ವಿ. ಯಾವಾಗೂ ದೋಸೆ ಟ್ರೈ ಮಾಡ್ತೀವಿ, ಇಡ್ಲಿ ಯಾಕೆ ಟ್ರೈ ಮಾಡಬಾರ್ದು ಅಂತ ಇಡ್ಲಿ ತಗೊಂಡ್ವಿ. ತುಂಬಾ ಚೆನ್ನಾಗಿತ್ತು. ದೋಸೆನೂ ತಿಂದ್ವಿ. ಚನ್ನಪಟ್ಟಣದಲ್ಲಿ ಒಂದು ಪೆಟ್ ಸ್ಟಾಪ್ ಕೊಟ್ಟು ಬ್ಯಾಂಗ್ಳೂರ್ ಮಧ್ಯಾಹ್ನ ಒಳಗೆ ರೀಚ್ ಆಗಿದ್ವಿ. ಈ ವೈನಾಡ್ ಸೀರೀಸ್ ನಿಮ್ಗೆ ಹೇಗೆ ಅನ್ಸ್ತು ಅಂತ ಕಮೆಂಟ್ ಮಾಡಿ. ಇದೇ ತರ ವಿಡಿಯೋಸ್ಗಾಗಿ ಫಾಲೋ ಮಾಡಿ.